ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಏನು ವಿಲೇಜ್ ಅಕೌಂಟ್ಗೆ ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡಿಕೊಳ್ಳಲು ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನು ಯಾವ ರೀತಿ ನಾವು ಮೊಬೈಲ್ ಮೂಲಕವೇ ಅರ್ಜಿ ಸಲ್ಲಿಸಬಹುದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಮತ್ತು ಯಾರು ಮಿಸ್ ಮಾಡ್ಕೊಬೇಡಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಯಾವುದೇ ಎಡಿಟ್ ಆಪ್ಷನ್ಗಳು ಕೊಡಲ್ಲ ಈ ಅಪ್ಲಿಕೇಶನ್ಗೆ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆನಾ. ಮೊದಲನೇದಾಗಿ KEA ಹೋಮ್ ಅಂದ್ಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರ್ ನಲ್ಲಿ ಟೈಪ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಆಮೇಲೆ ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರಾಮ ಆಡಳಿತ ನೇಮಕಾತಿ ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2026 RPC ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಲಿಂಕ್ 11/7/2026 ಅಂತ ಇದೆ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾವು ಯೂಸರ್ ನೇಮ್ ಮೊದಲನೇದಾಗಿ ಇದು ಹೇಗೆ ಅಂದ್ರೆ KEA ದಲ್ಲಿ ನಾವು ಯಾವ್ದಾದ್ರು ಅಪ್ಲಿಕೇಶನ್ ಇದಕ್ಕಿಂತ ಹಿಂದೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಇದ್ರೆ ಮೊದಲೇ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಡಿಜಿ ಲಾಕರ್ ಮೂಲಕ ನೋಂದಾಯಿಸಿ ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ ಅಲ್ಲ, ಇಲ್ಲಿ ಆಧಾರ್ ಕಾರ್ಡ್ ನಂಬರು ಮತ್ತು ಕ್ಯಾಪ್ಚರ್ ಹಾಕೊಬೇಕು. ಫಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದಾರಲ್ಲ, ಈ ಕ್ಯಾಪ್ಚರ್ ಅನ್ನು ನಾವು ಇಲ್ಲಿ ಹಾಕೊಬೇಕು. ಓಕೆನಾ. ಹಾಕೊಂಡು ನೆಕ್ಸ್ಟ್ ಕೊಡೋಣ ಫ್ರೆಂಡ್ಸ್. ಓಕೆನಾ. ಕ್ಯಾಪ್ಚರ್ ಹಾಕೊಂತೇನೆ ಫ್ರೆಂಡ್ಸ್. ಆಧಾರ್ ನಂಬರ್ ಮತ್ತು ಕ್ಯಾಪ್ಚರ್ ಈ ರೀತಿ ಹಾಕೊಂಡು ನೆಕ್ಸ್ಟ್ ಕೊಡೋಣ ಫ್ರೆಂಡ್ಸ್. ಈಗ OTP ಕೇಳ್ತಾ ಇದೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. OTP ಹಾಕೊಂಡು ನಾವಿಲ್ಲಿ ಕಂಟಿನ್ಯೂ ಕೊಡೋಣ ಫ್ರೆಂಡ್ಸ್. OTP ಹಾಕೊಂಡ್ಮೇಲೆ ಕಂಟಿನ್ಯೂ ಕೊಟ್ಟು ಇಲ್ಲಿ 6 ಡಿಜಿಟ್ ನ ಪಿನ್ ಕೇಳ್ತಾ ಇದೆ. 6 ಡಿಜಿಟ್ ಪಿನ್ ಹಾಕೊಂಡು ಕಂಟಿನ್ಯೂ ಕೊಡೋಣ ಫ್ರೆಂಡ್ಸ್. 6 ಡಿಜಿಟ್ ಪಿನ್ ಹಾಕೊಂಡ್ಮೇಲೆ ಕಂಟಿನ್ಯೂ ಕೊಟ್ಟು ನೋಡಿ ಫ್ರೆಂಡ್ಸ್, ಮತ್ತೆ OTP ಹಾಕೊಂಡು ಕಂಟಿನ್ಯೂ ಮೇಲೆ ಕೊಟ್ರೆ ಈ ರೀತಿ ಬರುತ್ತೆ ಎಲ್ಲ ನಮ್ದು ಡೀಟೇಲ್ಸ್. ಇಲ್ಲಿ ಕಂಟಿನ್ಯೂ ಅಂತ ಕೊಡೋಣ. ಪ್ಲೀಸ್ ಕ್ಲಿಕ್ ಕಂಟಿನ್ಯೂ ಇಫ್ ಯು ಆರ್. ನೋಡಿ, ಈಗ ಬಂತು ನಮ್ದು ನೋಂದಣಿ ಪೂರ್ಣಗೊಳಿಸಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ. ಈಗ ಬಂದ್ಮೇಲೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕೊಂಡು ಸೆಂಡ್ OTP ಮೇಲೆ ಕೊಡೋಣ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಪಾಸ್ವರ್ಡ್ OTP ಎಲ್ಲ ಹಾಕೊಂಡ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಅಂತ ಇರುತ್ತಲ್ಲ, ಇಲ್ಲಿ ನೋಡಿ ಇಮೇಲ್ ಐಡಿ ಹಾಕೊಬೇಕು ಮತ್ತು ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್. ಇಲ್ಲಿ ಬಂದು ಬಳಕೆದಾರರ ಹೆಸರು ಯೂಸರ್ ನೇಮ್ ಕರೆಕ್ಟ್ ಆಗಿ ಹಾಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಂದಣಿ ಪೂರ್ಣಗೊಳಿಸಿದ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಂದಣಿ ಪೂರ್ಣಗೊಳಿಸಿದ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪೇಜ್ಗೆ ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯೂಸರ್ ನೇಮ್ ಹಾಕೊಂಡು ಇಲ್ಲಿ ಸೆಂಡ್ ಗೆಟ್ OTP ಮೇಲೆ ಕೊಟ್ರೆ ವಾಟ್ಸಪ್ ಬರುತ್ತೆ. ವಾಟ್ಸಪ್ ಹಾಕೊಂಡು ಆಮೇಲೆ OTP ಹಾಕೊಬೇಕು. ನೆಕ್ಸ್ಟ್ ಇಲ್ಲಿ 6 ಡಿಜಿಟ್ OTP ಇಲ್ಲಿ ಹಾಕೊಬೇಕು ಫ್ರೆಂಡ್ಸ್. ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದು ಇಲ್ಲಿ ಕ್ಯಾಪ್ಚರ್ ಹಾಕೊಂಡು ಸೈನ್ ಇನ್ ಕೊಡ್ಬೇಕು ಫ್ರೆಂಡ್ಸ್. ಇದು ಹಾಕೊಂಡು ನೆಕ್ಸ್ಟ್ ಪೇಜ್ಗೆ ನೋಡಿ ಫ್ರೆಂಡ್ಸ್. ಕಂಟಿನ್ಯೂ ಕೊಟ್ಮೇಲೆ ಈ ರೀತಿ ಬರುತ್ತೆ ಹೋಮ್ ಪೇಜ್. ಈಗ ನಾವ್ ಏನ್ ಮಾಡ್ಬೇಕು ಅಂದ್ಬಿಟ್ಟು ಒಂದೊಂದಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ಯಾರು ಮಿಸ್ ಮಾಡ್ಕೊಬೇಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ರೊಫೈಲ್ ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಡೇಟಾ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ. ಓಕೆನಾ. ಮತ್ತೆ ಇಲ್ಲಿ ಫಾದರ್ ನೇಮ್ ಹಾಕೊಬೇಕು, ಮದರ್ ನೇಮ್ ಹಾಕೊಬೇಕು, ಮತ್ತು ನ್ಯಾವಿಗೇಟ್ ಸ್ಟೇಟ್ ಹಾಕೊಬೇಕು, ಮತ್ತು ಡಿಸ್ಟಿಕ್ ಹಾಕೊಬೇಕು. ಇವೆಲ್ಲ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ತಾಲೂಕು ಅಂತಿದೆ, ತಾಲೂಕೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಇನ್ ಕನ್ನಡ ಮೀಡಿಯಂ ಅಂತಿದೆ. ಇನ್ನು SSLC ಅಲ್ಲಿ ಕನ್ನಡ ಓದಿದ್ರೆ ಎಸ್ ಅಂತ ಕೊಡಿ. ಮ್ಯಾರಿಡ್ ಅಂತ ಕೇಳಿದೆ, ಮ್ಯಾರಿಡ್ ಮ್ಯಾರಿಡ್ ಅದು ಕೊಡಿ. ಮತ್ತು ಆಲ್ಟರ್ನೇಟಿವ್ ಇಮೇಲ್ ID ಕೇಳಿದೆ, ಅದು ಕೊಡಿ. ಆಮೇಲೆ ಮೊಬೈಲ್ ನಂಬರ್ ಅದು ಹಾಕ್ಬೇಕು. ಮತ್ತು ಹೈಟ್ ಎಷ್ಟು ಸೆಂಟಿಮೀಟರ್ ಇದ್ರೆ ಅಂದ್ಬಿಟ್ಟು, ಆಮೇಲೆ ವೈಟ್ ಎಷ್ಟು kg ಇದ್ದೀರಾ ಅಂದ್ಬಿಟ್ಟು ಅದನ್ನು ಹಾಕೊಳ್ಳಿ. ಆಮೇಲೆ ಯು ಹ್ಯಾವ್ ಟೇಕ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಬೈ KEA ಅಂದ್ರೆ ನೀವು KEA ನಲ್ಲಿ ನಡೆಸಿರುವ ಈ ಕನ್ನಡ ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳಿದೆ. ಪಾಸ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ ಫ್ರೆಂಡ್ಸ್. ಇದೆಲ್ಲ ಫಿಲ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಬಂದು SSLC ಪರೀಕ್ಷಾ ಡೀಟೇಲ್ಸ್ ಕೇಳುತ್ತೆ. ಓಕೆನಾ. ಕ್ವಾಲಿಫಿಕೇಶನ್ ಡೀಟೇಲ್ಸ್. ಇಲ್ಲಿ SSLC ನೋಂದಣಿ ಸಂಖ್ಯೆ ಹಾಕೊಳ್ಳಿ. ಆಮೇಲೆ ಬೋರ್ಡ್ ನೇಮ್ ಹಾಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಲ್ಲಿ SSLC ಅಲ್ಲಿ ಇದ್ದಂಗೆ ನಿಮ್ಮ ಹೆಸರು ಹಾಕೊಳ್ಳಿ.
ಇಲ್ಲಿ ಬಂದು ಡೇಟ್ ಆಫ್ ಬರ್ತ್, ಆಮೇಲೆ ಇದು ಬಂದು SSLC ಪರೀಕ್ಷಾ ಎಕ್ಸಾಮ್ ಇಯರ್ ಇರುತ್ತಲ್ಲ ಅದನ್ನ ಕೊಡಿ. ಆಮೇಲೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಧ್ಯಮ ಮೀಡಿಯಂ ಸ್ಟಡಿ ಅಂತ ಕೊಟ್ಟಿದೆ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನೀವು ಕನ್ನಡ ವಿಷಯವಾಗಿ ಪ್ರಥಮ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿ ಪೂರ್ಣಗೊಳಿಸಿದ್ದೀರಾ ಅಂತ ಕೊಡ್ತಾ ಇದೆ. ನೀವು SSLC ಅಲ್ಲಿ ಅಂದ್ರೆ ಕನ್ನಡ ಭಾಷೆಯನ್ನು ಪಾಸ್ ಮಾಡಿದೀರಾ ಅಂತ ಕೇಳ್ತಾ ಇದೆ. ಹೌದು ಅಂದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಓಕೆನಾ. ಇಲ್ಲಿ ಸ್ಕೂಲ್ ನೇಮ್ ಅಥವಾ ಕಾಲೇಜ್ ನೇಮ್, ನಿಮ್ಮ SSLC ಸ್ಕೂಲ್ ನೇಮ್ ಕೇಳುತ್ತೆ, ಇಲ್ಲಿ ಟೈಪ್ ಮಾಡಿ. ಮತ್ತೆ ಇಲ್ಲಿ ನೋಡೋದಾದ್ರೆ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಒಟ್ಟು ಅಂಕ 625. ಪ್ರಾಪ್ತ ಅಂಕಗಳು ಅಂದ್ರೆ ನೀವು ತೆಗ್ದಿರುವ ಅಂಕಗಳು. ಇಲ್ಲಿ ಪರ್ಸೆಂಟೇಜ್ ಕೇಳುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಅನ್ನು ಕೊಡ್ಬೇಕು ಫ್ರೆಂಡ್ಸ್. ನಾನು ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, SSLC ನಂಬರ್ ಹಾಕಿದ ತಕ್ಷಣ ಎಲ್ಲ ಡೇಟಾ ಆಟೋಮೆಟಿಕ್ಲಿ ಫ್ಲಾಶ್ ಆಗ್ಬಿಡ್ತು. ಓಕೆನಾ. ಈಗ ನೆಕ್ಸ್ಟ್ ಅಂತ ಕೊಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಟ್ಟು ಈಗ ನೋಡೋದಾದ್ರೆ ನೀವು PUC ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕೇಳ್ತಾ ಇದೆ. PUC ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಅಂತಿದೆ. ಯು ಹ್ಯಾವ್ ಕಂಪ್ಲೀಟ್ ಸೆಕೆಂಡ್ PUC ಅಂತಿದೆ. ಎಸ್ ಅಂತ ಕೊಡ್ಬೇಕು ಫ್ರೆಂಡ್ಸ್. SSLC ಸೆಕೆಂಡ್ PUC ಡೀಟೇಲ್ಸ್ ಕೇಳಿದೆ. ಇಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂದ್ರೆ SSLC ನೀವು ಕಂಪ್ಲೀಟ್ ಮಾಡಿದೀರಾ ಅಂತಿದೆ. ಎಸ್ ಅಂತ ಕೊಡೋಣ. ಇಲ್ಲಿ ರೋಲ್ ನಂಬರ್ ಹಾಕೊಂಡು ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ SSLC ರೋಲ್ ನಂಬರ್, ಪಾಸಿಂಗ್ ಇಯರ್, ಮಂತ್ ಮತ್ತೆ ಬೋರ್ಡ್ ನೇಮು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ ನೇಮ್ ಅನ್ನು ಹಾಕೊಂಡು ಆಮೇಲೆ ಕಾಲೇಜ್ ನೇಮ್ ಹಾಕೊಬೇಕು ಫ್ರೆಂಡ್ಸ್. ಆಮೇಲೆ SSLC ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಟೋಟಲ್, ಸೆಕೆಂಡ್ PUC ಅಲ್ಲಿ ಇದ್ದಂಗೆ ಮಾರ್ಕ್ಸ್ ಅನ್ನು 600 ಅಂಕ ಇಲ್ಲಿ ಹಾಕೊಬೇಕು. ಮತ್ತು ಇಲ್ಲಿ ಪ್ರಾಪ್ತ ಅಂಕಗಳಂದ್ರೆ ನೀವು ಗಳಿಸಿರುವ ಅಂಕ ಹಾಕೊಬೇಕು. ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಅನ್ನು ಹಾಕೊಂಡು ಇಲ್ಲಿ ನೀವು ಸೆಕೆಂಡ್ PUC ಅಲ್ಲಿ ಕಾಮರ್ಸ್, ಸೈನ್ಸ್ ಇಲ್ಲಾಂದ್ರೆ ಆರ್ಟ್ಸ್ ತಗೊಂಡಿರೋದು ಅಂತ ಕೇಳುತ್ತೆ. ನೀವು ಯಾವುದು ಕ್ವಾಲಿಫಿಕೇಶನ್ ಮಾಡಿರ್ತೀರೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಫಿಲ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಪೇಜಲ್ಲಿ ಬಂದು ನಿಮಗೆ ಯಾವ ರೀತಿ ಮತ್ತೆ ಫಿಲ್ ಮಾಡ್ಬೇಕಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಬಂದು ಕ್ಯಾಟಗರಿ ವೈಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡೋಣ. ಇಲ್ಲಿ ಕ್ಯಾಟಗರಿ ಮೀಸಲಾತಿ ರಿಸರ್ವೇಶನ್ ಕೇಳಿದೆ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಇದೆ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ ಫ್ರೆಂಡ್ಸ್. ಇಲ್ಲಿ ಧರ್ಮದ ವಿವರ ಕೇಳಿದೆ. ಹಿಂದೂ ಅಂತ ಕೊಡ್ತಾ ಇದ್ವಿ, ನೀವು ನಿಮ್ಮ ಧರ್ಮದ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಕಲ್ಯಾಣ ಕರ್ನಾಟಕ HK ಅಂತಿದೆ. ನೀವು ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಓಕೆನಾ. ಇಲ್ಲಿ ಗ್ರಾಮೀಣ ಅಧ್ಯಯನ ಮೀಸಲಾತಿ ಪ್ರಮಾಣ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ ಪರ್ಫಾರ್ಮೆನ್ಸ್ ಫಾರ್ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ RPC ಅಂತಿದೆ. ಇಲ್ಲಿ ನೀವು ಯಾವ ಡಿಸ್ಟಿಕ್ಗೆ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಯಾವ ಡಿಸ್ಟಿಕ್ ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ಫಿಲ್ ಮಾಡಿಬಿಟ್ಟು ನಾನು ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ಅಡಿಷನಲ್ ಕ್ಲೈಮ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ, ಜನರಲ್ ಕ್ಲೈಮ್ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡೋದಾದ್ರೆ ಡು ಯು ಹ್ಯಾವ್ ಕ್ಲೈಮ್ ರಿಸರ್ವೇಶನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೈಡ್ ಪರ್ಸನ್ ಅಂತಿದೆ. ಅಂದರೆ ನೀವು ಅಂಗವಿಕಲರ ಅಂತ ಕೇಳ್ತಾ ಇದೆ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಯು ಹ್ಯಾವ್ ಬೀನ್ KE ಎಕ್ಸಾಮಲ್ಲಿ ನೀವು ಯಾವ್ದಾದ್ರು ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಏನಾದ್ರು ಕೇಸ್ ಇದೆಯಾ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇಲ್ಲಿ ಬಂದು ನಿನಗೆ ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ರೆಕಗ್ನೈಸ್ ಇನ್ಸ್ಟಿಟ್ಯೂಟ್ ಇದ್ರೆ ಅದನ್ನು ಇಲ್ಲಿ ನೀವು ಎಷ್ಟು ಇಯರ್ ಕಂಪ್ಲೀಟ್ ಮಾಡಿದ್ರೆ ಅಷ್ಟು ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಇಲ್ಲಿ ಏಜ್ ರಿಲೆಕ್ಷನ್ ಕೇಳ್ತಾ ಇದೆ.
ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಲ್ಲ ಕೊಡ್ಬೋದು. ಇಲ್ಲಿ ನೋಡ್ಕೊಳ್ಳಿ, ನಿಮ್ಮದು ಯಾವುದು ಆ್ಯಡ್ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏಜ್ ರಿಲೆಕ್ಷನ್ ಕೇಳ್ಕೊಬೋದು. ಓಕೆನಾ. ಮತ್ತು ಇಲ್ಲಿ ವಿಭಿನ್ನ ಶಕ್ತಿಯುಳ್ಳವರಿಗೆ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ವಿಶೇಷ ಚೇತನ ಮೀಸಲಾತಿ. ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಮೇಲೆ ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ಡಿಗ್ರಿ ಕ್ವಾಲಿಫಿಕೇಶನ್ ಎಲ್ಲ ಆ್ಯಡ್ ಆದಮೇಲೆ ಇಲ್ಲಿ ಬಂದು ಕೆಲಸದ ಅನುಭವ ಕೊಟ್ಟಿದ್ದಾರೆ. ಏನಾದರೂ ಎಕ್ಸ್ಪೀರಿಯೆನ್ಸ್ ಐತಾ ಅಂದ್ಬಿಟ್ಟು ಇಲ್ಲಿ ಸಂಸ್ಥೆಯ ಪ್ರಕಾರ ಅಂತಿದೆ. ಇಲ್ಲಿ ನೀವು ಯಾವ್ದಾದ್ರು ಗೌರ್ಮೆಂಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೆಲಸ ಮಾಡ್ತಾ ಇದ್ರೆ ಇದನ್ನು ಫಿಲ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದು ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ಅಂತಿದೆ ಅಲ್ಲ, ಇಲ್ಲಿ ಬಂದು ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಫೋಟೋ ಎಷ್ಟು KB ಒಳಗಡೆ ಇರಬೇಕಂದ್ರೆ ಫೋಟೋ 1 MB ಒಳಗಡೆ ಇರಬೇಕು ಮತ್ತು ಸಿಗ್ನೇಚರು 1 MB ಒಳಗಡೆ ಇರಬೇಕು ಫ್ರೆಂಡ್ಸ್. ಓಕೆನಾ. ಅಪ್ಲೋಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈಗ ನಾನು ಫೋಟೋ ಸಿಗ್ನೇಚರ್ JPG ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಸೇವ್ ಕೊಟ್ಬಿಟ್ಟು ಅಪ್ಲೋಡು ಓಕೆ ಅಪ್ಲೋಡ್ ಅಂತ ಕೊಡಬೇಕು. ಇಲ್ಲಿ ಅಪ್ಲೋಡ್ ಅಂತ ಕೊಡೋಣ ಫ್ರೆಂಡ್ಸ್. ಇದು ಅಪ್ಲೋಡ್ ಅಂತ ಕೊಡೋಣ. ಅಪ್ಲೋಡ್ ಆಯಿತು ಇದು. ಓಕೆನಾ. ಓಕೆ ಫ್ರೆಂಡ್ಸ್, ಇವಾಗ ನೋಡೋಣ ಅಪ್ಲೋಡ್ ಮಾಡಿದ್ದೀನಿ. ಆವಾಗಲೇ KB ಜಾಸ್ತಿ ಇತ್ತವ್ರಿಗೆ ಅಪ್ಲೋಡ್ ಆಗಿಲ್ಲ. ಓಕೆನಾ. 2 ಅಪ್ಲೋಡ್ ಆಗಿದೆ. ಇವಾಗ ಸೇವ್ ಅಂತ ಕೊಟ್ಬಿಟ್ಟು ಈಗ ಏನು ಮಾಡಬೇಕಂದ್ರೆ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳೋಣ, ಏನೇನು ಅಪ್ಲಿಕೇಶನಲ್ಲಿ ಏನಾದ್ರು ಚೇಂಜ್ ಇದೆ ಎಲ್ಲ ಇಲ್ಲಿ ಬರುತ್ತೆ. ಓಕೆನಾ. ನೋಡಿ ಅಪ್ಲಿಕೇಶನ್ ಈಗ ಬರುತ್ತೆ. ಓಕೆನಾ. ಏನಾದ್ರು ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಂಬಿಡ್ಬೇಕು. ಓಕೆನಾ. ಓಕೆ. ಮತ್ತು ಅಲ್ಲಿ PDF ಅನ್ನು ನೋಡ್ಕೊಂಡ್ಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ ಮೇಲೆ ಕೊಟ್ಟರೆ ಫೈನಲ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಪೇಮೆಂಟ್ ಬರುತ್ತೆ. ನಾನೀಗ ಸದ್ಯಕ್ಕೆ ಪೇಮೆಂಟ್ ಮಾಡ್ಕೊತಾ ಇಲ್ಲ. ಪೇಮೆಂಟ್ ನಾನು ಇನ್ನೊಂದ್ಸರಿ ಮಾಡ್ಕೊತೀನಿ. ಅದಕ್ಕೆ ಇಷ್ಟು ಫ್ರೆಂಡ್ಸ್. ಓಕೆನಾ. ಸೇವ್ ಕೊಟ್ಬಿಟ್ಟು ಪೇಮೆಂಟ್ ಇನ್ನೊಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಓಕೆ, ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿರ್ತೇನೆ. ಇಷ್ಟು ಫ್ರೆಂಡ್ಸ್ ವಿಲೇಜ್ ಅಕೌಂಟ್ಗೆ ಅಪ್ಲಿಕೇಶನ್ ಹಾಕೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ಬಿಟ್ಟು. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.